ನಮಸ್ತೆ. ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆಯಿಂದ ಇವತ್ತು ಕೂಡ ನಾನು ಅಡಿಕೆ ಕೃಷಿ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವಂಥದ್ದು. ಈ ಹಿಂದೆ ನಾನು ಅಡಿಕೆ ಕೃಷಿಯ ಬಗ್ಗೆ ತುಂಬ ಹಲವಾರು ವಿಚಾರಗಳನ್ನು ನಾನು ಮಾತಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಪದ್ಬುಂಜೆ ಸಮೀಪ ಇರುವಂತಹ ತಿಮ್ಮಯ್ಯ ಗೌಡ್ರನ್ನು ನಾನು ಮಾತಾಡಿಸ್ತಾ ಇದ್ದೇನೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಒಂದು ಹೆಸರು ಮತ್ತೆ ಪರಿಚಯ ಹೇಳಿ ಸರ್. ಒಂದು ಪಿ ತಿಮ್ಮೇಗೌಡ ಅಂತ ಹೇಳಿ, ನಾನು ಇದು ಪದ್ಮುಂಜ ಇಲ್ಲಿ ಇರುವಂತದ್ದು. ಕೃಷಿಕ ಆಗಿದ್ದೇನೆ. ಹೌದು. ನಿವೃತ್ತ ಬ್ಯಾಂಕ್ ಉದ್ಯಮಿ ಕೂಡ. ಸೊಸೈಟಿಯ ಒಂದು ಸಿಇಒ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಆಮೇಲೆ ಅದನ್ನು ನಿವೃತ್ತಿ ಹೊಂದಿ ಮತ್ತೆ ಕೃಷಿಗೆ ಬಿದ್ದಿದ್ದೇನೆ ಈಗ. ಹಾಗೆ ನಿಮ್ಮ ಅಡಿಕೆ ಕೃಷಿಯಲ್ಲಿ ಒಟ್ಟಿಗೆ ಎಷ್ಟು ಅಡಿಕೆ ಮರಗಳಿದಾವೆ ಸರ್? 1350 ಸಸ್ಯ ಈಗ ಉಂಟು. ಸಸ್ಯ ಉಂಟು. ಹೌದು. ನೀವು ನನ್ನನ್ನ ನಿಡ್ಲೆ ಬಾಬುಗೌಡ್ರು ಹೇಳಿದ್ದೀರಿ ಅಂತ ಹೇಳಿ ನನ್ನನ್ನ ಪರಿಚಯ ಮಾಡಿ ಮಾತಾಡ್ತಾರೆ. ಹೌದೌದು. ನಾನು ಬಾಬುಗೌಡ, ಅವರು ನಮ್ಮನ್ನಾಗೆ ಒಬ್ರು ಸಿಇಒ ಆಗಿದ್ರು. ಹಾಗೆ ಅವ್ರು ನನಗೆ ನನ್ನ ತೋಟದಲ್ಲಿ ಬೇಕಾದಷ್ಟು ಅಂದ್ರೆ ತುಂಬಾ ಅದನ್ನು ನೋಡಿ ನನಗೆ ಬೇಸರ ಆಗ್ತಾ ಇತ್ತು, ಹೇಗೆ ಇದನ್ನು ನಿವಾರಣೆ ಮಾಡುದು ಅಂತ ಹೇಳಿ ಅವರವ್ರ ನನ್ನ ಒಂದು ಕಷ್ಟವನ್ನು ಹೇಳಿಕೊಂಡೆ. ಆವಾಗ ಅವರು ಅದನ್ನು ನಿಮ್ಮ ಪರಿಚಯವನ್ನು ಮಾಡಿದ್ರು. ನೀವು ಸುಮ್ಮನಿರಿ, ನಿಮ್ಮ ತೋಟಕ್ಕೆ ಒಬ್ಬರು ಸೈಂಟಿಸ್ಟ್ ಅನ್ನು ಕಳಿಸ್ತೇನೆ, ಅವ್ರು ನಿಮ್ಗೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳಿ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸರ್. ಓಕೆ. ಈಗ ನನ್ನ ಪರಿಚಯ ಆಗಿ ನಿಮ್ಗೆ ಎಷ್ಟು ಟೈಮ್ ಆಯ್ತು? ಸುಮಾರು 1.5-2 ವರ್ಷ. ಹೌದು ಸರ್, 2 ವರ್ಷ. ನೀವು ಕೊಳೆ ರೋಗ, ಎಳಚುಕ್ಕಿ ರೋಗ ಈ ತರದ ರೋಗಗಳಿದ್ದ ಕಾರಣ ನಮ್ಮನ್ನ ಕಳೆದ ವರ್ಷ ಎಳಚುಕ್ಕಿ ರೋಗಕ್ಕೆ ಅಂತೇಳಿ ಕರೆದ. ಅದಕ್ಕಾಗಿ ಎಳಚುಕ್ಕಿ ರೋಗದ ಬಾಧೆ ನಿಮ್ಮ ತೋಟದಲ್ಲಿ ಯಾವ ಹಂತದಲ್ಲಿ ಇತ್ತು ಅಂತ? ಅದು ಅದ್ರ ಸೊಗೆ ಎಲ್ಲ ಕೆಳಗೆ ಬಗ್ಗಿತ್ತು. ಒಂದೊಂದು ಸಿರಿ ಇದ್ದ, ಕೆಲವದ್ರಲ್ಲಿ ಇತ್ತು, ಕೆಲವು ಅದು ಬಗ್ಲಿಕ್ಕೆ ತಯಾರಾಗಿತ್ತು. ಆವಾಗ ನನಗೆ ಬೇಸರ ಆದ್ದು. ಆವಾಗ ನಾನು ಬಾಬುಗೌಡ್ರ ಹತ್ರ ಕೇಳಿ ಹೋದ್ದು. ಅಷ್ಟು ಅಂದ್ರೆ ಒಂದು ಕೊನೆಯ ಹಂತಕ್ಕೆ ಮುಟ್ಟುವ ಸ್ಥಿತಿಯಲ್ಲಿ ಇತ್ತು. ನಾನು ಅದನ್ನೇ ಇದನ್ನು ನಮ್ಮ ಇಲ್ಲಿ ಶೃಂಗೇರಿ ಕಡೆ ಹೋಗಿದ್ದೆ, ಅಲ್ಲಿ ಹೋಗ ಅದ್ರ ತೋಟಲ್ಲಿ ನೋಡಿದ ಎಲ್ಲ ತೋಟಲ್ಲಿ ಹೋಗಿತ್ತು. ಅದೇ ಬೇಸರ ನನಗೆ ಇಲ್ಲಿ ಬರ್ತಾ ಇತ್ತು, ನನ್ನ ತೋಟ ಅದೇ ರೂಪಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ನಾನು ಬಾಬುಗೌಡ್ರ ಹತ್ರ ಕೇಳಿ ಹೋದ್ದು. ಹಾಗೆ ನಾನು ನಿಮಗೆ ಎಲೆಚುಕ್ಕಿ ರೋಗಕ್ಕೆ ಸಂಪೂರ್ಣ ವೀಕ್ಷಣೆ ಮಾಡಿ ಇಲ್ಲಿರುವ ಅಡಿಕೆ ಮರದ ಸೋಗೆಗಳನ್ನ ಕಂಪ್ಲೀಟ್ ರಿಮೂವ್ ಮಾಡಿ ಅದಕ್ಕೆ ನಾನು ಆಂಟಿಸೆಕ್ಟ್ ಅನ್ನ ಸ್ಪ್ರೇ ಮಾಡ್ಲಿಕ್ಕೆ ಕೊಟ್ಟೆ ನಿಮ್ಗೆ ಅಲ್ವಾ? ಆ ಸ್ಪ್ರೇ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಮತ್ತು 2ನೇ ಸಲ ಕೂಡ ನೀವು ಸ್ಪ್ರೇ ಮಾಡಿದ್ದೀರಿ. ಆ ಸಿಂಪಡಣೆ ಮಾಡಿದ ನಂತರ ಅಡಿಕೆ ತೋಟದಲ್ಲಿ ಬದಲಾವಣೆಗಳಾಯಿತು. ಮತ್ತೆ ಈಗ ತೋಟ ಹೇಗಿದೆ ಅಂತ? ಈಗ ನೋಡಿ, ಅದು ಹಸಿರು ಬಣ್ಣಕ್ಕೆ ಬಂದಿದೆ. ಆವಾಗ ಅಲ್ಲಲ್ಲಿ ಚುಕ್ಕೆ ಇದ್ದು ಅದು ಕಪ್ಪು ಮತ್ತೆ ಹಳದಿ ಬಣ್ಣದಲ್ಲಿ ಇತ್ತು. ಈಗ ನನಗೂ ಖುಷಿ ಆಗ್ತದೆ, ಅದು ಹಸಿರು ಬಣ್ಣಕ್ಕೆ, ಹಸಿರು ವರ್ಣ ಅದು ಆಗಿದೆ. ಹೊಸ ಸೋಗೆಗಳು ಕೂಡ ಚೆನ್ನಾಗಿ ಬಂದೆ. ಅದು ಬಗ್ಗಿದ್ದಲ್ಲಿ ತುಂಬಾ ಕಡಿಮೆ ಆಗಿದೆ. ಅದು ಬಗ್ಗಿದ್ದು ಹೋಗಿದೆ ತುಂಬಾ. ಕೆಲವು ಮರಗಳು ಕೊಳೆತು ತಲೆ ಎಲ್ಲ ಸಿರಿ ಕೊಳೆತು ಸತ್ತು ಹೋಗಿತ್ತು ಅಲ್ವಾ? ಆಗಿತ್ತು. ಅದೇ ಕೊನೆ ಹಂತಕ್ಕೆ ಬಂದಿತ್ತು ಅದು ನನಗೆ. ಹಾಗೆ ಅಲ್ಲ. ಈಗ ನಿಮ್ಮ ಅಭಿಪ್ರಾಯ ಕಡೆದಾಗಿ ಈ ಮದ್ದನ್ನು ಕೃಷಿಕರು ಬಿಡಬಹುದು? ಖಂಡಿತ ಬಿಡಬಹುದು. ಯಾಕೆ ಮಾತನ್ನು ಕೇಳ್ತಿದ್ದೀನಿ ಅಂದ್ರೆ, ನಮ್ಮಲ್ಲಿ ನೋಡಿ, ನನ್ನ ತೋಟ ನೋಡಿದಾಗ ನಾನು ಹೇಳ್ತದೆ, ಈಗ ಇನ್ನು ಈಗ 1 ವರ್ಷ ಆಗ್ತಾ ಬಂತು ಅಲ್ವಾ? ಅವರು ಮಾರ್ಚ್ ಪ್ರಾರಂಭದಲ್ಲಿ ಮಾರ್ಚ್ ಅಲ್ಲಿ ಬಿಟ್ಟದ್ದು, ಸೆಕೆಂಡ್ ನಾನು ಜೂನ್ 1ಕ್ಕೆ ಬಿಟ್ಟದ್ದು. ಹಾಗೆ ಯಾಕೆ ಈ ಮಾತನ್ನು ಕೇಳಿದಂದ್ರೆ, ಕೆಲವು ಕೃಷಿಕರಲ್ಲಿ ಒಂದು ಆತಂಕ ಇದೆ. ನಾವು ಎಳಚುಕ್ಕಿ ರೋಗಕ್ಕೆ ನಾವು ಮದ್ದನ್ನು ಸಿಂಪಡಣೆ ಮಾಡಿದ್ರೆ ಆಗುದಿಲ್ಲ, ಅಥವಾ ಎಲ್ಲಾರೇ ಇದ್ದಂತ ಅಡಿಕೆ ಮರಗಳು ಸಾಯ್ತವೆ ಅನ್ನುವಂತ ಒಂದು ಆತಂಕ ಇದೆ. ಅಂತ ಕೃಷಿಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸಾಯುದಿಲ್ಲ ಅಂತ ಹೇಳ್ತೇನೆ. ಖಂಡಿತ ಮದ್ದು ಬಿಡಬಹುದು. ಅದಲ್ಲದೆ ಕೆಮಿಕಲ್ ಅಂತ ನಮ್ಗೆ ಒಂದು ಆರ್ಗಾನಿಕ್ ಇದರ ಹಾಗೆ ಕಾಣ್ತಾ ಉಂಟದು. ನೀರು ಮಾಡಿ ಬಿಡುವರಿ ಕಣ್ಣು ಉರಿ ಬರುವಂತ ಏನ್ ಸಮಸ್ಯೆ ಇಲ್ಲ. ಬಿಡುವರಿ ಯಾವ ಸಮಸ್ಯೆ ಇಲ್ಲ. ನಮ್ ಬಿಡುವನು ಹೇಳಿದಾನೆ, ಮೊದಲು ಅವನು ಸ್ವಲ್ಪ ಹೆದರಿಕೊಂಡಿದ್ದ, ಏನಾಗ್ತದ ಅನ್ನುವಂತೇಳಿ. ಮತ್ತೆ ಏನು ದಾಲ ಅಪ್ಪಜಿ ಅಂತೇಳಿ ಅಂತ ಹೇಳಿದಾನೆ. ಹೌದೌದು. ಆ ಬಗ್ಗೆ ಏನು ಸಮಸ್ಯೆ ಇಲ್ಲ, ಹೆದರುವಂತ ಅಗತ್ಯನೂ ಇಲ್ಲ. ಗೊತ್ತಾಯ್ತಲ್ಲ, ಖಂಡಿತ ಅದನ್ನ ಅಪ್ಲೈ ಮಾಡಬಹುದು. ಓಕೆ. ಈಗ ರಾಜ್ಯಾದ್ಯಂತ ನಮ್ಮ ಕೃಷಿಕರು ನಮ್ಮನ್ನ ವೀಕ್ಷಣೆ ಮಾಡ್ತಿರ್ತಾರೆ. ಆ ಕೃಷಿಕರಿಗೆ ಈಗ ನಮ್ಮ ಸಂಸ್ಥೆ ವತಿಯಿಂದ, ನಾವು ಕರಾವಳಿ ಆಗ್ರೋ ಸಂಸ್ಥೆ ಉಜಿರೆ ಬೆಳ್ತಂಗಡಿಯಿಂದ ನಮ್ಮ ಸರ್ವಿಸು ಮತ್ತೆ ನಾವು ನಿಮ್ಗೆ ಕೊಟ್ಟಂತ ಮಾಹಿತಿ ಬಗ್ಗೆ, ನಮ್ಮ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಖಂಡಿತ ಸಂತೋಷ ಉಂಟು ಸರ್. ತುಂಬಾ ನನಗೆ ಅಂದ್ರೆ ಆಗಾಗ ನಾನು ಫೋನ್ ಮಾಡಿದ್ರೆ ಅವರು ಫೋನ್ ಮಾಡ್ತಾ ಇದ್ದಾರೆ. ಕರಾವಳಿ ಟ್ರೇಡರ್ಸ್ ಏನು ಹೇಳ್ತಾರಲ್ಲ ಸರ್, ಅಲ್ಲಿ ಲಕ್ಷ್ಮಣ್ ಅವರು ನನಗೆ ಆಗಾಗ ಫೋನ್ ಮಾಡ್ತಾರೆ, ಹೇಗಿದೆ ನಿಮ್ಮ ಸ್ಥಿತಿ, ಹೇಗಿದೆ ಅಂತ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ರು. ಅವನ್ನ ಹೇಳ್ತಾ ಇದ್ದೆ. ಮತ್ತೆ ಅವರಾಗಿ ಬರ್ತಿದ್ರು, ಬಂದು ಇಲ್ಲಿಗೆ ಸರ್ವಿಸ್ ಅನ್ನು ಕೊಡ್ತಿದ್ರು, ನೋಡ್ತಿದ್ರು, ಸರ್ವಿಸ್ ಅನ್ನು ಕೊಡ್ತಾ ಇದ್ರು. ಆ ಸರ್ವಿಸ್ ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ, ಇವರು ಹೇಳಿದಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವಂತಹ ಕೆಲವು ತಾಲೂಕುಗಳು, ಸುಳ್ಯ ಇರ್ಬೋದು, ಬೆಳ್ತಂಗಡಿ, ಇಂಥ ತಾಲೂಕುಗಳು ಎಳಚುಕ್ಕಿ ರೋಗದ ಬಾಧೆ ತುಂಬಾ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ನಾವು ಕೆಲವು ತೋಟಗಳಿಗೆ ಕರೆದಾಗ ಅಲ್ಲಿ ಭೇಟಿ ಕೊಟ್ಟು ಸರಿಯಾದ ರೀತಿಯಲ್ಲಿ ವೀಕ್ಷಣೆ ಮಾಡಿ ಆ ಎಳಚುಕ್ಕಿ ರೋಗ ಇದೆಯಾ, ಹಳದಿ ರೋಗ ಇದೆಯಾ, ಮೈಟ್ಸ್ ಇದೆಯಾ,
ಸ್ಪಿಂಡ್ಲ್ ಬಗ್ ಇದೆಯಾ, ರಿಂಗ್ ಸ್ಪಾಟ್ ಇದೆಯಾ, ಅಥವಾ ಬೇರುಳದ ಬಾಧೆನ, ಈ ಸಮಸ್ಯೆಗಳನ್ನ ಕಂಡುಕೊಂಡು ಏನಿದೆ ಸಮಸ್ಯೆ, ಅದಕ್ಕೆ ಏನು ಪರಿಹಾರ ಮಾಡಬೇಕನ್ನೋದ್ರ ಬಗ್ಗೆ ನಾನು ಒಂದಷ್ಟು ಸೂಕ್ತವಾದಂಥ ಸಲಹೆಯನ್ನು ಕೊಡ್ತಾ ಬಂದಿದ್ದೀನಿ. ಇವರಲ್ಲಿ ಎಲೆಚುಕ್ಕೆ ರೋಗದ ಸಮಸ್ಯೆ ಪ್ರಮುಖವಾಗಿದ್ದಂಥದ್ದು. ಹಾಗಾಗಿ ಇಲ್ಲಿ ಏನು ಬೇಕು ಅದನ್ನೇ ನಾನು ಅವರಿಗೆ ಸಿಂಪಡಣೆ ಮಾಡಲಿಕ್ಕೆ ಹೇಳಿರುವಂಥದ್ದು. ಅದನ್ನು ಅವರು ಆ್ಯಂಟಿಸೆಕ್ಟನ್ನು ಸರಿಯಾದ ಪ್ರಮಾಣದಲ್ಲಿ, ಅದನ್ನು ಸರಿಯಾದ ಸಂದರ್ಭದಲ್ಲಿ ಸ್ಪ್ರೇ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆಯ ಫಲಿತಾಂಶ ಕಂಡು ಬಂದಿದೆ. ಹಾಗಾಗಿ ಇಷ್ಟೊತ್ತು ವೀಕ್ಷಣೆ ಮಾಡಿದಂಥ ಎಲ್ಲ ಕೃಷಿಕರಿಗೂ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ನಮ್ಮ ಉಜಿರೆ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಪದ್ಮಂಜ ಗ್ರಾಮ ತಿಮ್ಮಯ್ಯಗೌಡರ ವತಿಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಿದ್ದೇವೆ.